ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 14ನೇ ಪಾಠ, ಕರ್ನಾಟಕದ ಭೂ ಸಂಪತ್ತು. ಇದು ಭೂಗೋಳ ವಿಜ್ಞಾನದ 5ನೇ ಅಧ್ಯಾಯ. ಇದರಲ್ಲಿ ನಾವು 2 ಭಾಗಗಳನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ನಾವು ಭೂ ಬಳಕೆ ಬಗ್ಗೆ ಕಲ್ತಿದ್ವಿ, ವ್ಯವಸಾಯ ಅಂದ್ರೇನು, ವ್ಯವಸಾಯದ ವಿಧಗಳನ್ನು ಕಲ್ತಿದ್ವಿ. ಹಾಗೆ ಕರ್ನಾಟಕದ ಪ್ರಮುಖ ಬೆಳೆಗಳಲ್ಲಿ ಈ ವಿಧಗಳಾದಂತಹ ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಹಾಗೆ ಎಣ್ಣೆಕಾಳು ಬೆಳೆಗಳು, ನೆಡುತೋಪು ಬೆಳೆಗಳು ಯಾವ್ಯಾವು ಅನ್ನೋದನ್ನು ಕಲ್ತಿದ್ವಿ. ಈ ಪಾಠದಲ್ಲಿ ನಾವೇನೇನೆಲ್ಲ ಕಲಿತೀವಿ ಅಂದರೆ, ಆಹಾರ ಬೆಳೆಗಳಾದಂತಹ ಭತ್ತ, ಜೋಳ, ರಾಗಿ ಇವುಗಳ ಬಗ್ಗೆ ಕಲಿತೀವಿ, ಅವುಗಳ ಲಕ್ಷಣಗಳು, ಅವು ಬೆಳೆಯುವಂತಹ ಪ್ರದೇಶಗಳ ಬಗ್ಗೆ ಕಲಿತೀವಿ. ಹಾಗೆ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು, ಹತ್ತಿ, ತಂಬಾಕು, ಕಾಫಿ ಇವೆಲ್ಲ ಬೆಳೆಗಳು, ಅವು ಬೆಳೆಯುವಂತಹ ಪ್ರದೇಶಗಳು, ಆ ಪ್ರದೇಶದ ಲಕ್ಷಣಗಳು ಇವುಗಳನ್ನು ಕಲಿತೀವಿ. ಕರ್ನಾಟಕದ ಪ್ರಮುಖ ಬೆಳೆಗಳು ನಾವು ಮೊದಲೇ ಹೇಳಿದ್ವಿ. ವ್ಯವಸಾಯದಲ್ಲಿ ಹೇಗೆ ವಿಧಗಳಿದಾವೋ ಹಾಗೆ ಬೆಳೆ ಪ್ರಕಾರಗಳಲ್ಲೂ ಸಹ ವೈವಿಧ್ಯತೆ ಇದೆ. ಅಂದರೆ ಇಲ್ಲಿ ನಾವು ಆಹಾರ ಬೆಳೆಗಳಾಗಿ ಭತ್ತವನ್ನು ಮೊದಲನೇದಾಗಿ ನೋಡೋಣ. ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಆಹಾರ ಬೆಳೆ ಅಂತ ಕರೆಸ್ಕೊಳ್ಳುತ್ತೆ. ರಾಜ್ಯದ ಜನರು ಅಕ್ಕಿಯನ್ನು ಪ್ರಮುಖ ಆಹಾರವಾಗಿ ಬಳಸ್ತಾರೆ. ಒಟ್ಟು ಸಾಗುವಳಿ ಪ್ರದೇಶದಲ್ಲಿ 28.2% ಭಾಗ ಈ ಭತ್ತದ ಬೆಳೆಗೆ ಉಪಯೋಗಿಸ್ಕೊಳ್ಳಲಾಗುತ್ತೆ. ನೀರಾವರಿ, ರಾಸಾಯನಿಕ ಗೊಬ್ಬರ, ಅಧಿಕ ಇಳುವರಿ ನೀಡುವಂತಹ ತಳಿಗಳ ಬಳಕೆಯಿಂದ ಭತ್ತದ ಇಳುವರಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
ಈ ಭತ್ತ ಬೆಳೆಯುವಂತಹ ಪ್ರದೇಶದ ಲಕ್ಷಣ ಏನು ಅಂತಂದರೆ ಇದು ಉಷ್ಣವಲಯದ ಬೆಳೆ. ಇದರ ಬೇಸಾಯಕ್ಕೆ ಹೆಚ್ಚು ಮಳೆ ಮತ್ತು ಉಷ್ಣಾಂಶ ಇರಬೇಕು. ಈ ಮಳೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆ ಇದ್ದರೆ ಉತ್ತಮವಾಗಿರುತ್ತೆ. ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿ ಇರಬೇಕು. ಉದಾಹರಣೆಗೆ ಮೈದಾನ ಪ್ರದೇಶ, ಫಲವತ್ತಾದ ಜೇಡಿ ಮಿಶ್ರಿತ ಮಣ್ಣು, ಮೆಕ್ಕಲು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಹಸಿರೆಲೆ ಗೊಬ್ಬರ, ಸೊಪ್ಪು, ಅಧಿಕ ಸಂಖ್ಯೆಯ ಕಾರ್ಮಿಕರೂ ಸಹ ಭತ್ತದ ಬೇಸಾಯಕ್ಕೆ ಅಗತ್ಯ ಆಗುತ್ತೆ. ಸುಮಾರು 70% ಭಾಗದಷ್ಟು ಫಸಲು ಇಲ್ಲಿ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೆಳೆಯಲಾಗುತ್ತೆ. ಅದನ್ನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತೆ. ಇದನ್ನು ಹೈನು ಬೆಳೆ ಅಂತ ಕರೆಯಲಾಗುತ್ತೆ. ಬೇಸಿಗೆಯಲ್ಲೂ ಸಹ ನೀರಾವರಿ ಸೌಲಭ್ಯವಿರುವಂತಹ ಪ್ರದೇಶಗಳಲ್ಲಿ ಭತ್ತವನ್ನು ಬೆಳೀತಾರೆ. ಅಂದರೆ ಫೆಬ್ರವರಿಯಲ್ಲಿ ನಾಟಿ ಮಾಡಿ ಜೂನ್ನಲ್ಲಿ ಕಟಾವು ಮಾಡಲಾಗುತ್ತೆ. ಇದನ್ನು ಕಾರು ಬೆಳೆ ಅಂತ ಕರೀತಾರೆ. ಭತ್ತವನ್ನು ಮಲೆನಾಡಿನಲ್ಲಿ ಚೆಲ್ಲುವ ವಿಧಾನ ಮತ್ತು ಮೈದಾನಗಳಲ್ಲಿ ನಾಟಿ ಮಾಡುವ ವಿಧಾನಗಳಿಂದ ಬೆಳೆಯಲಾಗುತ್ತೆ. ಭತ್ತ ಇದು ಉಷ್ಣವಲಯದ ಬೆಳೆ. ಇದು ಮಳೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ, ನೀರಾವರಿ ಸೌಲಭ್ಯವಿರುವಂತಹ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತೆ. ಇದಕ್ಕೆ ಸಮತಟ್ಟಾದ ಭೂಮಿ ಇರಬೇಕು. ಅಂದರೆ ಮೈದಾನ ಪ್ರದೇಶ, ಫಲವತ್ತಾದ ಜೇಡಿ ಮಿಶ್ರಿತ ಮಣ್ಣು, ಮೆಕ್ಕಲು ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರುತ್ತೆ. ಹಾಗೆ ಹಸಿರೆಲೆ ಗೊಬ್ಬರ, ಸೊಪ್ಪು, ಅಧಿಕ ಪ್ರಮಾಣದ ಕಾರ್ಮಿಕರು ಸಹ ಇದಕ್ಕೆ ಬೇಕಾಗ್ತಾರೆ. 70% ಬೆಳೆ ಜೂನ್ ತಿಂಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತೆ. ಈ ಬೆಳೆಯನ್ನು ಹೈನು ಬೆಳೆ ಅಂತ ಕರೀತಾರೆ. ಮತ್ತು ಈ ಬೇಸಿಗೆಯಲ್ಲೂ ಸಹ ಫೆಬ್ರವರಿಯಿಂದ ಜೂನ್ವರೆಗೂ ಈ ಬೆಳೆಯನ್ನು ಬೆಳೆಯಲಾಗುತ್ತೆ. ಅದನ್ನು ಕಾರು ಬೆಳೆ ಅಂತ ಕರೀತಾರೆ. ಈ ಎರಡೂ ರೀತಿಯ ಬೆಳೆಗಳನ್ನು ರೈತರು ತಗೊಳ್ತಾರೆ. ಇನ್ನು ಬೆಳೆ ಬೆಳೆಯುವಂತಹ ಪ್ರಕಾರಗಳು ಅಂತಂದರೆ, ಮಲೆನಾಡಿನಲ್ಲಿ ಭತ್ತವನ್ನು ಚೆಲ್ಲುವ ಮೂಲಕ ನಾಟಿ ಮಾಡಿದ್ರೆ, ಮೈದಾನ ಪ್ರದೇಶಗಳಲ್ಲಿ ನಾಟಿ ಮಾಡುವ ಮೂಲಕ ಭತ್ತವನ್ನು ಬೆಳೆಯಲಾಗುತ್ತೆ. ಈ ರೀತಿಯ ವಿಧಾನಗಳಿಂದ ಭತ್ತವನ್ನು ಬೆಳೀತಾರೆ. ಇನ್ನು ಭತ್ತ ಬೆಳೆಯುವಂತಹ ಪ್ರದೇಶಗಳು ಯಾವ್ಯಾವು? ಭತ್ತವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಬೆಳೆಯಲಾಗುತ್ತೆ. ಕೃಷ್ಣ, ತುಂಗಭದ್ರಾ ಕಣಿವೆ, ಕಾವೇರಿ ನದಿ ಕಣಿವೆ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಭತ್ತವನ್ನು ಉತ್ಪಾದನೆ ಮಾಡಲಾಗುತ್ತೆ. ರಾಯಚೂರು ಜಿಲ್ಲೆ ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಂತರ ದಾವಣಗೆರೆ, ಮೈಸೂರು, ಶಿವಮೊಗ್ಗ, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕಲಬುರಗಿ ಜಿಲ್ಲೆಯ ಹಲವಾರು ಪ್ರದೇಶಗಳಲ್ಲೂ ಸಹ ಭತ್ತವನ್ನು ಬೆಳೆಯಲಾಗುತ್ತೆ. ರಾಜ್ಯದ ಇತರೆ ಪ್ರಮುಖ ಭತ್ತ ಬೆಳೆಯುವ ಪ್ರದೇಶಗಳು ಅಂದರೆ ತುಮಕೂರಿನಲ್ಲಿ ಬೆಳೀತಾರೆ. ಹಾಸನ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಭತ್ತವನ್ನು ಬೆಳೀತಾರೆ. ನೀರಾವರಿಯಲ್ಲಿ ಬೆಳೆಯುವ ಭತ್ತ ಉತ್ತಮ ಗುಣಮಟ್ಟ ಮತ್ತು ಇಳುವರಿಯಲ್ಲಿಯೂ ಸಹ ಹೆಚ್ಚಾಗಿರುತ್ತೆ. ಬೇಸಿಗೆಯಲ್ಲಿ ಅಥವಾ ಮಳೆ ಆಧಾರಿತ ಭತ್ತದ ಬೆಳೆಗಿಂತ ನೀರಾವರಿ ವ್ಯವಸ್ಥೆಯನ್ನು ಯೂಸ್ ಮಾಡಿಕೊಂಡು ಬೆಳೆಯುವಂತಹ ಭತ್ತ ಉತ್ತಮ ಗುಣಮಟ್ಟದ್ದು ಆಗಿರುತ್ತೆ. ಇದು ಆಹಾರ ಬೆಳೆಗಳಾದಂತಹ ಭತ್ತ ಇದು ಪ್ರಮುಖ ಬೆಳೆ. ಇನ್ನೊಂದು ಪ್ರಮುಖ ಬೆಳೆ ಅಂದರೆ ಜೋಳ. ಕರ್ನಾಟಕದ 2ನೇ ಸ್ಥಾನದ ಬೆಳೆ ಇದು. ಈ ಮೊದಲು ಭತ್ತ ಬೆಳೆಯುವ ಪ್ರದೇಶಕ್ಕಿಂತ ಜೋಳ ಬೆಳೆಯುವ ಪ್ರದೇಶ ಹೆಚ್ಚಾಗಿತ್ತು. ಇತ್ತೀಚೆಗೆ ಜೋಳ ಬೆಳೆಯುವ ಪ್ರದೇಶ ಕಡಿಮೆ ಆಗ್ತಾ ಇದೆ. ಇದರ ಒಟ್ಟು ಸಾಗುವಳಿ ಭೂಮಿಯಲ್ಲಿ 26% ಭಾಗದಲ್ಲಿ ಜೋಳವನ್ನು ಬೆಳೆಯಲಾಗುತ್ತೆ. ಭತ್ತವನ್ನು 28.2% ಭಾಗದಲ್ಲಿ ಭತ್ತವನ್ನು ಬೆಳೆದರೆ 26% ಭಾಗದಲ್ಲಿ ಜೋಳವನ್ನು ಬೆಳೆಯಲಾಗುತ್ತೆ. ಭಾರತದಲ್ಲೇ ಕರ್ನಾಟಕ ಜೋಳ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಪ್ರಥಮ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ಜೋಳ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ. ಇದನ್ನು ಹೆಚ್ಚಾಗಿ ರೊಟ್ಟಿ ಮಾಡೋದಕ್ಕೆ, ಜೋಳದ ದಂಟನ್ನು ದನಕರುಗಳ ಮೇವಿಗಾಗಿ ಬಳಸ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಜೋಳವನ್ನು ಜಾನುವಾರು ಮೇವಿಗೆ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಇದರ ಲಕ್ಷಣಗಳು ಏನೇನು ಅಂತಂದರೆ, ಇದು ಸಹ ಹುಲ್ಲು ಜಾತಿಗೆ ಸೇರಿದಂತಹ ಸಸ್ಯವರ್ಗ. ವೈಜ್ಞಾನಿಕವಾಗಿ ಜೋಳವನ್ನು ಸೋರ್ಗಾಮ್ ವಲ್ಗರೆ ಅಂತ ಕರೀತಾರೆ. ಇದು ಉಷ್ಣವಲಯದ ಬೆಳೆ. ಬೇಸಾಯಕ್ಕೆ ಸಾಧಾರಣ ಮಳೆ, ಒಣಹವೆ, ಕಪ್ಪು, ಕೆಂಪು, ಮೆಕ್ಕಲು ಮಣ್ಣು ಮಿಶ್ರಿತ ಮಣ್ಣು ಇಲ್ಲಿ ಯೂಸ್ ಆಗುತ್ತೆ. ಇದನ್ನು ಬಿತ್ತನೆ ಮಾಡುವ ವಿಧಾನದಿಂದ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತೆ.
ಬೆಳೆಯುವಂತಹ ಪ್ರದೇಶಗಳು ಯಾವ್ಯಾವು ಅಂದರೆ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ಈ ಜೋಳವನ್ನು ಬೆಳೆಯಲಾಗುತ್ತೆ. ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಬೀದರ್, ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಜೋಳದ ಬೇಸಾಯ ಹೆಚ್ಚಾಗಿರುತ್ತೆ. ವಿಜಯಪುರ ಪ್ರಥಮ ಸ್ಥಾನದಲ್ಲಿ, ಜೋಳ ಬೆಳೆಯುವಂತಹ ಜಿಲ್ಲೆಗಳಲ್ಲಿ ವಿಜಯಪುರ ಪ್ರಥಮ ಸ್ಥಾನ, ಉತ್ಪಾದನೆಯಲ್ಲಿಯೂ ಸಹ ಅದು ಪ್ರಥಮ ಸ್ಥಾನ. ಚಿತ್ರದುರ್ಗ, ಶಿವಮೊಗ್ಗ, ಚಾಮರಾಜ, ತುಮಕೂರು ಸ್ವಲ್ಪ ಮಟ್ಟಿಗೆ ಜೋಳವನ್ನು ಇಲ್ಲೂ ಸಹ ಬೆಳೆಯಲಾಗುತ್ತೆ. ಇದು ಜೋಳ ಕರ್ನಾಟಕದ ಎರಡನೇ ಪ್ರಮುಖ ಬೆಳೆ. ಇದು 26% ಕೃಷಿ ಭಾಗದಲ್ಲಿ ಈ ಜೋಳವನ್ನು ಬೆಳೆಯಲಾಗುತ್ತೆ. ಇದು ಕೂಡ ಉಷ್ಣವಲಯದ ಬೆಳೆ. ಕರ್ನಾಟಕ ಜೋಳ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ. ಇದು ಜೋಳ. ಇನ್ನು 3ನೇದು ರಾಗಿ. ಇದು ಉತ್ತಮ ಪೋಷಕಾಂಶಗಳನ್ನು ಹೊಂದಿರುವಂತಹ ಆಹಾರ ಧಾನ್ಯ. ಇದರ ವೈಜ್ಞಾನಿಕ ಹೆಸರು ಎಲಿಯುಸಿನ್ ಅಂತ. ಇದರ ವೈಜ್ಞಾನಿಕ ಹೆಸರು ಎಲಿಯುಸಿನ್ ಕೊರಾಕಾನ್ ಅಂತ ಇದನ್ನು ಕರೀತಾರೆ. ರಾಗಿಯಿಂದ ಏನೇನೆಲ್ಲ ಮಾಡ್ಬೋದು ಅಂದರೆ ಮುದ್ದೆ, ಗಂಜಿ, ರೊಟ್ಟಿ, ಹುರಿ ಹಿಟ್ಟನ್ನು ಮಾಡ್ತಾರೆ, ಮಾಲ್ಟ್ ಮಾಡ್ತಾರೆ, ದೋಸೆಯನ್ನು ಮಾಡ್ತಾರೆ, ಮುಂತಾದ ಆಹಾರ ಪದಾರ್ಥಗಳನ್ನು ರಾಗಿಯಿಂದ ತಯಾರು ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಭತ್ತ, ಜೋಳಗಳ ನಂತರ ರಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. 3ನೇ ಮುಖ್ಯ ಆಹಾರ ಧಾನ್ಯ ಈ ರಾಗಿ. ಕರ್ನಾಟಕದಲ್ಲಿ ಭತ್ತ ಮತ್ತು ಜೋಳಗಳ ನಂತರ ಹೆಚ್ಚಾಗಿ ಬೆಳೆಯೋದು ರಾಗಿಯನ್ನು. ಇದು ಸುಲಭವಾದ ಬೆಲೆಗೆ ದೊರೆಯುತ್ತೆ. ರಾಗಿ ಹುಲ್ಲು ದನಕರುಗಳ ಮೇವಿಗಾಗಿ ಬಳಸಲಾಗುತ್ತೆ. ಹೆಚ್ಚು ಕಾಲ ಸಂಗ್ರಹಿಸಿಡಬಹುದಾದಂತಹ ರಾಗಿಯನ್ನು ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇದರ ಲಕ್ಷಣಗಳು ಏನೇನು ಅಂದರೆ ಇದು ಕೂಡ ಉಷ್ಣವಲಯದ ಬೆಳೆ. ಅಧಿಕ ಉಷ್ಣಾಂಶ, ಸಾಧಾರಣ ಮಳೆ, ಕೆಂಪು ಮಣ್ಣು, ಮೆಕ್ಕಲು ಮಿಶ್ರಿತ ಮಣ್ಣು ಈ ಬೆಳೆಗೆ ಯೋಗ್ಯ ಆಗಿರುತ್ತೆ. ಇದು ಬರ ನಿಭಾಯಿಸಬಹುದಾದಂತಹ ಗುಣವನ್ನು ಹೊಂದಿದೆ. ಕೆಲವು ಕಡೆ ನೀರಾವರಿ ಆಶ್ರಯದಲ್ಲಿಯೂ ಸಹ ರಾಗಿಯನ್ನು ಬೆಳಿಬಹುದು. ರಾಗಿಯನ್ನು ನಾಟಿ ಮಾಡೋದು, ಕಳೆ ಕೀಳೋದು, ಕೊಯ್ಲು, ಒಕ್ಕಣೆ ಇತ್ಯಾದಿಗಳಿಗಾಗಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿ ಬೇಕಾಗುತ್ತೆ. ಇದು ಒಂದು ಪ್ರಮುಖ ಮುಂಗಾರು ಬೆಳೆ ಅಂತ ಕರೆಸ್ಕೊಳ್ಳುತ್ತೆ. ಬೇಸಿಗೆಯಲ್ಲೂ ಸಹ ನೀರಾವರಿ ಸಹಾಯದಿಂದ ರಾಗಿಯನ್ನು ಬೆಳೆಯಬಹುದು. ಇನ್ನು ರಾಗಿಯನ್ನು ಬೆಳೆಯುವಂತಹ ಪ್ರದೇಶಗಳನ್ನು ನೋಡೋದಾದರೆ ಭಾರತದಲ್ಲೇ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ಹೆಚ್ಚಾಗಿ ರಾಗಿಯನ್ನು ಬೆಳೆಯುತ್ತೆ. ಆದ್ದರಿಂದ ರಾಗಿ ಉತ್ಪಾದನೆಯಲ್ಲಿ ಭಾರತದಲ್ಲಿಯೇ ಕರ್ನಾಟಕ ಮೊದಲನೇ ಸ್ಥಾನವನ್ನು ಪಡೆಯುತ್ತೆ. ರಾಗಿ ಬಳಕೆ ಇತ್ತೀಚೆಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರ ಪರಿಣಾಮವಾಗಿ ರಾಗಿ ಬೆಳೆಯುವ ಕ್ಷೇತ್ರಗಳು ಕೂಡ ಕಡಿಮೆ ಆಗ್ತಾ ಇವೆ. ದಕ್ಷಿಣ ಮೈದಾನದ ಜಿಲ್ಲೆಗಳಲ್ಲಿ ರಾಗಿ ಬೆಳೆಯುವ ಪ್ರದೇಶಗಳು ಕೇಂದ್ರೀಕೃತ ಆಗಿದೆ. ಅಂದರೆ ಹಳೆಯ ಮೈಸೂರು ಪ್ರಾಂತದ ಸಾಂಪ್ರದಾಯಿಕ ಬೆಳೆ ಅಂತ ರಾಗಿ ಕರೆಸ್ಕೊಳ್ಳುತ್ತೆ. ಉತ್ತರ ಕರ್ನಾಟಕದಲ್ಲಿ ಜೋಳ ಹೇಗೆ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆಯೋ ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದು ತುಮಕೂರು ಹೆಚ್ಚು ರಾಗಿ ಬೆಳೆಯುವಂತಹ ಜಿಲ್ಲೆ. ಆನಂತರ ರಾಮನಗರ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಮುಂತಾದ ಕಡೆ, ದಾವಣಗೆರೆಯಲ್ಲೂ ಸಹ ರಾಗಿಯನ್ನು ಬೆಳೆಯಲಾಗುತ್ತೆ. ಇದು ರಾಗಿ ಬೆಳೆ ಕರ್ನಾಟಕದ 3ನೇ ಮುಖ್ಯ ಬೆಳೆ. ಇದನ್ನು ಎಲಿಯಸಿಸ್ ಕೊರಾಕಾನ್ ಅಂತ ಕರೀತಾರೆ. ರಾಗಿಯನ್ನು ಮುದ್ದೆ, ಗಂಜಿ, ರೊಟ್ಟಿ, ಹುರಿ ಹಿಟ್ಟು ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ರಾಗಿ ಹುಲ್ಲನ್ನು ದನಕರುಗಳ ಮೇವಿಗಾಗಿಯೂ ಸಹ ಬಳಸ್ಕೊಳ್ಳಲಾಗುತ್ತೆ. ಇದರ ಲಕ್ಷಣ ಏನಂದರೆ ಇದು ಉಷ್ಣವಲಯದ ಬೆಳೆ, ಮುಂಗಾರು ಬೆಳೆ ಅಂತ ಕರೀತಾರೆ. ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣಿನಲ್ಲೂ ಸಹ ಇದನ್ನು ಬೆಳಿಬಹುದು. ಇದು ರಾಗಿ 3ನೇ ಆಹಾರ ಬೆಳೆ. ಇನ್ನು ವಾಣಿಜ್ಯ ಬೆಳೆಗಳು ಬರ್ತವೆ. ವಾಣಿಜ್ಯ ಬೆಳೆಗಳು ಅಂದರೆ ಏನು? ಸ್ವದೇಶಿ ಉಪಯೋಗಕ್ಕೆ ಅಷ್ಟೇ ಅಲ್ಲದೆ ವಿದೇಶಕ್ಕೆ ರಫ್ತು ಮಾಡಬಹುದಾದಂತಹ ಬೆಳೆಗಳಿಗೆ ವಾಣಿಜ್ಯ ಬೆಳೆಗಳು ಅಂತ ಕರೆಯಲಾಗುತ್ತೆ. ಅದರಲ್ಲಿ ಕಬ್ಬು ಕೂಡ ಒಂದು. ಇದು ಕರ್ನಾಟಕದ ಪ್ರಮುಖ ವಾಣಿಜ್ಯ ಹಾಗೂ ಕೈಗಾರಿಕಾ ಬೆಳೆ ಅಂತ ಕರೆಸ್ಕೊಳ್ಳುತ್ತೆ. ಈ ಕಬ್ಬು ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ಲಕ್ಷಣ ಅಂತಂದರೆ ಇದು ಕೂಡ ಉಷ್ಣವಲಯದ ಬೆಳೆ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಮತ್ತು ನೀರಾವರಿ ಪೂರೈಕೆ ಇರುವಂತಹ ಭಾಗಗಳಲ್ಲಿ ಈ ಕಬ್ಬನ್ನು ಬೆಳೆಯಲಾಗುತ್ತೆ. ಕಬ್ಬಿನ ಬೇಸಾಯಕ್ಕೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು, ಕೆಂಪು ಮಣ್ಣು ಉತ್ತಮವಾಗಿರುತ್ತೆ. ಕಬ್ಬನ್ನು ಕಟಾವು ಮಾಡಿದ ಕೂಡಲೇ ಉಪಯೋಗಿಸೋದಕ್ಕೆ ಕಾರ್ಖಾನೆಗಳಿಗೆ ಸಾಗಿಸಬೇಕಾಗಿರೋದ್ರಿಂದ ಉತ್ತಮ ಸಾರಿಗೆ ವ್ಯವಸ್ಥೆಯೂ ಕೂಡ ಇಲ್ಲಿ ಬೇಕಾಗುತ್ತೆ.
ಹೇಗೆ ಜೋಳ ಇರುತ್ತೋ ಅದೇ ರೀತಿ ಈ ಕಬ್ಬು ಕೂಡ ಹುಲ್ಲು ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಇದು ಸುಮಾರು 3 ಮೀಟರ್ನಷ್ಟು ಎತ್ತರವಾಗಿ ಸಾಮಾನ್ಯವಾಗಿ ಇಷ್ಟು ಬೆಳೆಯುತ್ತೆ. ಇದರ ವೈಜ್ಞಾನಿಕ ಹೆಸರು ಸಖ್ಯಾರಮ್ ಅಫಿಸಿನೇರಮ್ ಅಂತ ಇದನ್ನು ವೈಜ್ಞಾನಿಕವಾಗಿ ಕರೀತಾರೆ. ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ. ಬೆಲ್ಲ ಸಕ್ಕರೆ ತಯಾರಿಸೋದಕ್ಕೋಸ್ಕರ ಕಬ್ಬನ್ನು ಬಳಸ್ಕೊಳ್ಳಲಾಗುತ್ತೆ. ಇದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ನೀರಾವರಿ ಸೌಲಭ್ಯ ಇಲ್ಲಿ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಬೆಳೆಯುವಂಥ ಪ್ರದೇಶಗಳಿಗೆ ಬಂದರೆ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂತಹ ಜಿಲ್ಲೆ. ಬೆಳಗಾವಿ ಪ್ರಥಮ ಸ್ಥಾನದಲ್ಲಿದೆ. ಆಲ್ಮಟ್ಟಿ ಯೋಜನೆಯಿಂದ ನೀರಾವರಿ ಸೌಲಭ್ಯವನ್ನು ಪಡೆದಿರುವಂತಹ ಬಾಗಲಕೋಟೆ 2ನೇ ಸ್ಥಾನವನ್ನು ಪಡೆಯುತ್ತೆ. ಅದೇ ರೀತಿ ಮಂಡ್ಯ, ಮೈಸೂರು, ವಿಜಯಪುರ, ಬೀದರ್, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಕೊಪ್ಪಳ, ಹಾವೇರಿ ಎಲ್ಲ ಕಡೆ ಕಬ್ಬನ್ನು ಬೆಳೀತಾರೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಕಬ್ಬು ಬೆಳೆಯುವಲ್ಲಿ ಮಂಡ್ಯ ಜಿಲ್ಲೆ ಹೆಸರುವಾಸಿ ಅಂತ ಅನಿಸ್ಕೊಂಡಿದೆ. ಇನ್ನು 2ನೇ ವಾಣಿಜ್ಯ ಬೆಳೆ ಅಂತಂದರೆ ಹತ್ತಿ. ಇದು ನಾರಿನ ಬೆಳೆ. ನಾರನ್ನು 3 ವಿಧಗಳಾಗಿ, ಈ ಹತ್ತಿಯನ್ನು 3 ವಿಧಗಳಾಗಿ ಬೆಳೆಯಲಾಗುತ್ತೆ. ಉದ್ದ ನಾರು, ಮಧ್ಯಮ ನಾರು ಮತ್ತು ತುಂಡು ಎಳೆ ಹತ್ತಿ ಅಂತ ಬೆಳೆಯಲಾಗುತ್ತೆ. ಈ ಹತ್ತಿ ಬಟ್ಟೆ ಕೈಗಾರಿಕೆಯ ಕಚ್ಚಾ ವಸ್ತು. ಜೊತೆಗೆ ಜಮಖಾನ, ಹಗ್ಗ, ಹಾಸಿಗೆ, ದಿಂಬುಗಳ ತಯಾರಿಕೆಗೂ ಕೂಡ ಹತ್ತಿಯನ್ನು ಉಪಯೋಗಿಸ್ಕೊಳ್ಳಲಾಗುತ್ತೆ. ಇದರ ಬೀಜದಿಂದ ಖಾದ್ಯ ತೈಲವನ್ನು ತಯಾರಿಸ್ತಾರೆ. ಇದರ ಹಿಂಡಿಯನ್ನು ದನಕರುಗಳ ಸಹಾಯವಾಗಿ ಬಳಸ್ಕೊಳ್ಳಲಾಗುತ್ತೆ. ಹೀಗೆ ಹತ್ತಿ ವಿವಿಧ ಪ್ರಕಾರಗಳಲ್ಲಿ ಉಪಯೋಗವನ್ನು ಪಡ್ಕೊಳ್ಳುತ್ತೆ. ಇದು ಉಷ್ಣವಲಯದ ಬೆಳೆ. ಇದು ಕೂಡ ಉಷ್ಣವಲಯದ ಬೆಳೆ. ಉಪ ಉಷ್ಣವಲಯಗಳ ಪ್ರದೇಶಗಳಲ್ಲೂ ಸಹ ಈ ವಾಣಿಜ್ಯ ಬೆಳೆಯನ್ನು ಬೆಳೆಯಬಹುದು. ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶ ಮತ್ತು ಕಪ್ಪು ಮಣ್ಣು ಹತ್ತಿಗೆ ಬಹಳ ಸೂಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತವೆ. ನಮ್ಮ ರಾಜ್ಯದಲ್ಲಿ ಬಹಳ ವರ್ಷಗಳಿಂದಲೂ ಸಹ ಹತ್ತಿಯ ಬಳಕೆ ರೂಢಿಯಲ್ಲಿದೆ. ಹೀಗೆ ಉದ್ದ ಎಳೆ, ಮಧ್ಯಮ ಎಳೆ ಮತ್ತು ತುಂಡು ಎಳೆಯ ಹತ್ತಿಗಳಲ್ಲಿ ವಿಧಗಳಿವೆ. ಆದರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಧ್ಯಮ ಮತ್ತು ತುಂಡು ಎಳೆಯ ಹತ್ತಿಗಳನ್ನು ಬೆಳೆಯಲಾಗುತ್ತೆ. ಹತ್ತಿಯನ್ನು ಕರ್ನಾಟಕದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ. ಇದನ್ನು ಮಳೆ ಆಶ್ರಯದಲ್ಲಿ ಬೆಳೆಯೋದು ಹೆಚ್ಚು. ನೀರಾವರಿ ಸಹಾಯದಿಂದಲೂ ಸಹ ಹತ್ತಿಯನ್ನು ಬೆಳೆಯಬಹುದು. ಇದು ಹತ್ತಿಯ ಒಂದು ಲಕ್ಷಣ, ಹತ್ತಿ ಬೆಳೆಯ ಲಕ್ಷಣ. ಇನ್ನು ಹತ್ತಿಯನ್ನು ಬೆಳೆಯುವಂತಹ ಪ್ರದೇಶಗಳಿಗೆ ಬಂದರೆ ರಾಜ್ಯದಲ್ಲಿ ಹತ್ತಿ ಉತ್ಪಾದಿಸುವ ಜಿಲ್ಲೆಗಳು ಯಾವ್ಯಾವು ಅಂದರೆ ಹಾವೇರಿ, ಧಾರವಾಡ, ಗದಗ, ಮೈಸೂರು ಮತ್ತು ವಿವಿಧ ಪ್ರದೇಶಗಳಲ್ಲಿ ಹತ್ತಿಯನ್ನು ಬೆಳೀತಾರೆ. ಹಾವೇರಿ ಪ್ರಥಮ ಸ್ಥಾನ, ಹತ್ತಿ ಬೆಳೆಯಲ್ಲಿ ಹಾವೇರಿ ಪ್ರಥಮ ಸ್ಥಾನದಲ್ಲಿದೆ. ಹಾಗೆ ಧಾರವಾಡ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಹತ್ತಿ ಕೃಷಿಯಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣ ಒಂದು ದೊಡ್ಡ ಸಮಸ್ಯೆ. ರೋಗ ನಿರೋಧಕ ಮತ್ತು ಸುಧಾರಿತ ತಳಿಗಳ ಕೃಷಿ ಸಂಶೋಧನಾ ಸಂಸ್ಥೆ ಪಡಿಸಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಮತ್ತು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಇದು ಹತ್ತಿ ಕೂಡ ಒಂದು ನಾರಿನ ಬೆಳೆ. ಇದು ಒಂದು ವಾಣಿಜ್ಯ ಬೆಳೆ. ಇದನ್ನು ಹತ್ತಿ ಬಟ್ಟೆ ತಯಾರಿಕೆಗಾಗಿ ಉಪಯೋಗಿಸ್ಕೊಳ್ತಾರೆ. ಹಾಗೆ ಖಾದ್ಯ ತೈಲ ಉತ್ಪಾದನೆಗೆ ಇದರ ಬೀಜವನ್ನು ಉಪಯೋಗಿಸ್ಕೊಳ್ತಾರೆ. ಇದರ ಹಿಂಡಿಯನ್ನು ದನಕರುಗಳಿಗೆ ಉಪಯೋಗಿಸ್ಕೊಳ್ತಾರೆ. ಇದರ ಲಕ್ಷಣ ಏನು ಅಂತಂದರೆ ಉಷ್ಣವಲಯದ ಬೆಳೆ. ಇದು ಉಪ ಉಷ್ಣವಲಯದ ಕೆಲವು ಪ್ರದೇಶಗಳಲ್ಲೂ ಸಹ ಈ ವಾಣಿಜ್ಯ ಬೆಳೆಯನ್ನು ಬೆಳೆಯಬಹುದು. ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶ, ಕಪ್ಪು ಮಣ್ಣು ಈ ಹತ್ತಿ ಬೆಳೆಗೆ ಅತ್ಯಂತ ಉಪಯುಕ್ತ. ಹತ್ತಿಯಲ್ಲಿ ವಿಧಗಳು ಅಂದರೆ ಉದ್ದ ಎಳೆ, ಮಧ್ಯಮ ಎಳೆ, ತುಂಡು ಎಳೆ. ಮಧ್ಯಮ ಎಳೆ ಮತ್ತು ತುಂಡು ಎಳೆಯನ್ನು ಹೆಚ್ಚಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಇದನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೀತಾರೆ. ಬೆಳೆಯುವಂಥ ಪ್ರದೇಶಗಳಲ್ಲಿ ಹಾವೇರಿ ಪ್ರಥಮ ಸ್ಥಾನದಲ್ಲಿದೆ, ಧಾರವಾಡ ದ್ವಿತೀಯ ಸ್ಥಾನದಲ್ಲಿದೆ. ಇದು ಹತ್ತಿ ಬೆಳೆ. ಇನ್ನು ಮುಂದೆ ಬರೋದು ತಂಬಾಕು. ಇದನ್ನು ಹೊಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದು ನಿಕೋಶಿಯಾನ್ ಅನ್ನುವಂತಹ ವರ್ಗಕ್ಕೆ ಸೇರಿರೋದು. ಇದರಲ್ಲಿ ನಿಕೋಟಿನ್ ಅನ್ನುವಂತಹ ಒಂದು ಮಾದಕ ವಸ್ತು ಇದೆ. ಈ ತಂಬಾಕನ್ನು ಧೂಮಪಾನ ಅಂದರೆ ಬೀಡಿ, ಸಿಗರೇಟ್, ಸಿಗಾರ್, ನಶ್ಯ ಇತ್ಯಾದಿಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡಿಕೊಳ್ತಾರೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ತಂಬಾಕನ್ನು ಭಾರತಕ್ಕೆ ಪರಿಚಯ ಮಾಡಿಕೊಟ್ರು. ಅನಂತರ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಈಗ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ತಂಬಾಕು ಕೂಡ ಒಂದು. ಇದನ್ನು ಸಾಧಾರಣ ಮಳೆ, ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶಗಳಲ್ಲಿ ಬೆಳೆಯಬಹುದು. ಕರ್ನಾಟಕದಲ್ಲಿ ವರ್ಜೀನಿಯಾ ಬೀಡಿ ತಂಬಾಕು ಜಗಿಯಲು ಬಳಸುವಂತಹ ತಂಬಾಕನ್ನು ಬೆಳೆಯಲಾಗುತ್ತೆ. ವರ್ಜೀನಿಯಾ ತಂಬಾಕು ಉತ್ತಮ ದರ್ಜೆಯದ್ದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಸಹ ಇದು ಪಡ್ಕೊಳ್ಳುತ್ತೆ. ಇದರಿಂದ ವಿದೇಶಿ ವಿನಿಮಯದ ಗಳಿಕೆಯಾಗುತ್ತೆ. ಅಬಕಾರಿ ರೂಪದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಈ ತಂಬಾಕಿನಿಂದ ದೊರೆಯುತ್ತೆ.
ಇನ್ನು ಈ ತಂಬಾಕನ್ನು ಬೆಳೆಯುವಂತಹ ಪ್ರದೇಶಗಳು ಯಾವ್ಯಾವು ಅಂದರೆ ಕರ್ನಾಟಕ ಭಾರತದ ತಂಬಾಕು ಉತ್ಪಾದಿಸುವ ರಾಜ್ಯಗಳಲ್ಲಿ 4ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಮೈಸೂರು ಜಿಲ್ಲೆ ತಂಬಾಕು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಹಾಸನ, ಶಿವಮೊಗ್ಗ, ಕೊಡಗು, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ದಾವಣಗೆರೆ ಮುಂತಾದ ಪ್ರದೇಶಗಳಲ್ಲಿ ತಂಬಾಕಿನ ಬೇಸಾಯ ಹಂಚಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಬೀಡಿ ತಯಾರಿಕೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಬೀಡಿ ತಯಾರಿಕಾ ತಂಬಾಕು ಮಾರುಕಟ್ಟೆ ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಕರ್ನಾಟಕದಲ್ಲಿ ಬೆಳೆಯುವಂತಹ ತಂಬಾಕು ವಿಶ್ವ ದರ್ಜೆಯದ್ದಾಗಿದೆ. ಉತ್ಪಾದನೆಯ ಬಹುಪಾಲು ರಫ್ತಾಗುತ್ತೆ. ಇದು ತಂಬಾಕು, ಕರ್ನಾಟಕದಲ್ಲಿ ಬೆಳೆಯುವಂತಹ ತಂಬಾಕು ವಿಶ್ವ ದರ್ಜೆಯದ್ದ ಆಗಿರುತ್ತೆ. ತಂಬಾಕು ಅಂದರೆ ಹೊಗೆ ಸೊಪ್ಪು. ಇದರಲ್ಲಿ ನಿಕೋಟಿನ್ ಅಂದರೆ ಒಂದು ಮಾದಕ ವಸ್ತು ಇರುತ್ತೆ. ಇದನ್ನು ಬೀಡಿ, ಸಿಗರೇಟ್, ಸಿಗಾರ್, ನಶೆ ಉತ್ಪಾದನೆಯಲ್ಲಿ ಉಪಯೋಗ ಮಾಡ್ಕೊಳ್ತಾರೆ. ಮೊದಲು ಪೋರ್ಚುಗೀಸರು 17ನೇ ಶತಮಾನದಲ್ಲಿ ತಂಬಾಕನ್ನು ಭಾರತಕ್ಕೆ ಪರಿಚಯ ಮಾಡಿದ್ರು. ನಂತರ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಈಗ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ತಂಬಾಕು ಕೂಡ ಒಂದು. ವರ್ಜೀನಿಯಾ ಬೀಡಿ ತಂಬಾಕು, ನಂತರ ಜಿಗಿಯಲು ಬಳಸಬಹುದಂತಹ ತಂಬಾಕನ್ನು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಮೈಸೂರು ಪ್ರಥಮ ಸ್ಥಾನ. ನಂತರ ಹಲವಾರು ಜಿಲ್ಲೆಗಳಲ್ಲಿ ಈ ತಂಬಾಕು ಬೆಳೆಯುವ ಹಂಚಿಕೆ ಆಗಿದೆ. ಇನ್ನು ನಂತರ ಬರೋದು ಕಾಫಿ. ಇದನ್ನು ಪಾನೀಯ ಬೆಳೆ ಅಂತ ಕರೀತಾರೆ. ಕಾಫಿ ಕರ್ನಾಟಕದ ಪ್ರಸಿದ್ಧ ನೆಡುತೋಪು ಹಾಗೂ ಪಾನೀಯ ಬೆಳೆ. ಕರ್ನಾಟಕವು ಭಾರತದಲ್ಲಿಯೇ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಭಾರತದಲ್ಲೇ ಕಾಫಿ ಬೆಳೆಯುವ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಕ್ರಿಸ್ತಶಕ 1670ರಲ್ಲಿ ಏನಾಯಿತು, ಬಾಬಾ ಬುಡನ್ ಅನ್ನುವಂತಹ ಒಬ್ಬ ಮುಸ್ಲಿಂ ಸಂತ ಚಿಕ್ಕಮಗಳೂರಿನ ಬೆಟ್ಟದ ಸಾಲಿನಲ್ಲಿ ಕಾಫಿ ಸಸಿಗಳನ್ನು ಬೆಳೆಸ್ತಾನೆ. ಆದ್ದರಿಂದ ಆ ಬೆಟ್ಟಗಳ ಸಾಲನ್ನು ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಅಲ್ಲಿಂದ ಶುರುವಾಯಿತು ಕಾಫಿ ಬೆಳೆಯ ಬೆಳವಣಿಗೆ. ಆದರೆ ಕ್ರಮಬದ್ಧವಾಗಿ ಈ ಬೇಸಾಯ 1826ರಲ್ಲಿ ಪ್ರಾರಂಭವಾಗಿ ಇಂದು ಕರ್ನಾಟಕದಲ್ಲಿ ವಿಸ್ತಾರವಾದ ಕಾಫಿ ತೋಟಗಳನ್ನು ಬೆಳೆಯಲಾಗ್ತಾ ಇದೆ. ಕರ್ನಾಟಕವು ಅರೇಬಿಕ್ ಮತ್ತು ರೋಬುಸ್ಟ್ ಅನ್ನುವಂತಹ 2 ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತೆ. 2 ರೀತಿಯ ಕಾಫಿ ಬೆಳೆಗಳನ್ನು ಬೆಳೀತಾರೆ. ಇದರಲ್ಲಿ ಅರೇಬಿಕ್ ಶ್ರೇಷ್ಠ ದರ್ಜೆಯದಾಗಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಪಡ್ಕೊಂಡಿದೆ. ಕಾಫಿ ಬೆಳೆಯಲ್ಲಿ ಅರೇಬಿಕ್ ಮತ್ತು ರೋಬುಸ್ಟ್ ಅನ್ನುವಂತಹ 2 ಪ್ರಕಾರ ಇದ್ದರೆ ಅರೇಬಿಕ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ವಿಶ್ವ ಮಾರುಕಟ್ಟೆಯಲ್ಲೂ ಸಹ ಈ ಅರೇಬಿಕ್ ಒಂದು ದರ್ಜೆ ಬೇಡಿಕೆಯನ್ನು ಪಡ್ಕೊಳ್ಳುತ್ತೆ. ಕಾಫಿ ಉಷ್ಣವಲಯದ ಬೆಳೆ. ಇದರ ಲಕ್ಷಣವನ್ನು ನೋಡೋದಾದರೆ ಇದು ಕೂಡ ಒಂದು ಉಷ್ಣವಲಯದ ಬೆಳೆ. ಅಧಿಕ ಮಳೆ ಪಡೆಯುವಂತಹ ಬೆಟ್ಟಗಳ ಇಳಿಜಾರಿನಲ್ಲಿ ಈ ಬೆಳೆಯನ್ನು ಬೆಳೀತಾರೆ. ಜೇಡಿ ಮಿಶ್ರಿತ ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರುತ್ತೆ. ಕಾಫಿ ಗಿಡಕ್ಕೆ ಸೂರ್ಯನ ಕಿರಣ ನೇರವಾಗಿ ಬೀಳದಂತೆ ನೆರಳಿನ ಮರಗಳನ್ನು ಬೆಳೆಸಲಾಗುತ್ತೆ. ಮಳೆಯ ನೀರು ಹರಿದು ಹೋಗ್ತಾ ಇರಬೇಕು. ಈ ಎಲ್ಲ ಅಂಶಗಳಿರುವಂತಹ ಕರ್ನಾಟಕದ ಮಲೆನಾಡುಗಳಲ್ಲಿ ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಇನ್ನು ಕಾಫಿ ಬೆಳೆಯನ್ನು ಬೆಳೆಯುವಂತಹ ಪ್ರದೇಶಗಳಿಗೆ ಬಂದರೆ ದೇಶದ ಕಾಫಿಯ 70% ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಕೊಡಗು ಜಿಲ್ಲೆ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಈ 70% ಕಾಫಿಯನ್ನು ಕರ್ನಾಟಕದಲ್ಲೇ ಬೆಳೆಯೋದ್ರಿಂದ ಕರ್ನಾಟಕವನ್ನು ಕಾಫಿಯ ನಾಡು ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಬೆಳೆಯುವಂಥ ಕಾಫಿ ಅತ್ಯುತ್ತಮವಾಗಿರುತ್ತೆ. ರುಚಿ ಮತ್ತು ಆಹ್ಲಾದಕತೆಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ದೇಶ ವಿದೇಶಗಳಲ್ಲಿ ಕಾಫಿಯು ಉತ್ತಮವಾದ ಮಾರುಕಟ್ಟೆಯನ್ನು ಹೊಂದಿದೆ. ಆದ್ದರಿಂದ ಕರ್ನಾಟಕವನ್ನು ಕಾಫಿಯ ನಾಡು ಅಂತ ಕರೆಯಲಾಗುತ್ತೆ. ಇದನ್ನು ಹೊರತುಪಡಿಸಿ ಚಿಕ್ಕಮಗಳೂರು, ಹಾಸನ ಮುಂತಾದ ಪ್ರದೇಶಗಳಲ್ಲಿಯೂ ಸಹ ಕಾಫಿಯನ್ನು ಬೆಳೆಯಲಾಗುತ್ತೆ. ಶಿವಮೊಗ್ಗ, ಚಾಮರಾಜನಗರ, ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಕಾಫಿ ಬೇಸಾಯವನ್ನು ಇಲ್ಲಿ ಮಾಡಲಾಗುತ್ತೆ. ಇದು ಕಾಫಿ ಬೇಸಾಯ. ವಾಣಿಜ್ಯ ಆಹಾರ ಬೆಳೆಗಳು ಯಾವ್ಯಾವು? ಭತ್ತ, ಜೋಳ, ರಾಗಿ ಈ 3 ಆಹಾರ ಬೆಳೆಗಳನ್ನು ಕಲಿತ್ವಿ. ಹಾಗೆ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು, ಹತ್ತಿ, ತಂಬಾಕು ಮತ್ತು ಕಾಫಿ ಬೆಳೆಗಳನ್ನು ನಾವಿಲ್ಲಿ ಕಲಿತ್ವಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದರೆ, ಈ ಪಾಠ ನಿಮಗೆ ಅರ್ಥ ಆಗಿದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಜೋಳ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಹೇಳೋದಾದರೆ ಕರ್ನಾಟಕದಲ್ಲಿ ಜೋಳ ಉತ್ಪಾದನೆಯಲ್ಲಿ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ?
ವಿಜಯಪುರ, ಬೆಳಗಾವಿ, ಕಲಬುರಗಿ, ತುಮಕೂರು ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಇನ್ನು ಎರಡನೇದು, ಕಬ್ಬು ಬೆಳೆಯ ವೈಜ್ಞಾನಿಕ ಹೆಸರೇನು? ಇದಕ್ಕೆ ಆಪ್ಷನ್ಗಳಿಲ್ಲ, ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಈ 2 ಪ್ರಶ್ನೆಗಳಿಗೆ ಉತ್ತರ ನೀಡಿ. ನಿಮ್ಮ ಸಲಹೆ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.